ಮರ್ಡರ್ ಸ್ಪಾಟಲ್ಲಿ ಯಾವುದೋ ವಿಸಿಟಿಂಗ್ ಕಾರ್ಡ್ ಸಿಕ್ತು ಶುರು ಅಂತ. ಮಾಡ್ತೀಯಾ ನಿನ್ ಮ್ಯಾಮ್, sentence ಬುದ್ಧಿನ? ಒಂದು ನಿಮಿಷ. ಓಕೆ ಸರ್. ಅಯ್ಯೋ ಡೈಲಿ ಲಿಮಿಟ್. Okay, I'll give. ಥ್ಯಾಂಕ್ ಯು. Welcome. Renowned film producer Rajshekhar brutally murdered. Is it Psycho Shyam or actress Anjali? And exactly an hour after that, producer Rajshekhar was brutally murdered at his residence in Shyam's signature murder style. But evidence also points at Anjali, the proprietor of Joker Entertainment Media Company, as model Anjali's visiting card was found at the murder list. So is it the actress Anjali or the serial killer Psycho Shyam behind this cold-blooded murder? We have to wait and watch for more forensic evidence. ಅಕ್ಕಪಕ್ಕದ ಮನೆಯವ್ರಿಗೆ ಒಂಚೂರು ಫೈರ್ ಸೌಂಡ್ ಕೇಳಿಸ್ದಿರೋ ಹಾಗೆ ಅವನು ಸಾಯಿಸಿದ್ದಾನೆ ಅನ್ನೋದೇನೋ ಆಯಿತು. ಆದರೆ ಚಾಕುಲಿ 8 ಸಲ ಚುಚ್ಚಿ 10 ಬೆರಳುಗಳನ್ನ ಕತ್ತರಿಸಿದ ಮೇಲೂ ಫಿಂಗರ್ ಪ್ರಿಂಟ್ ಸಿಗ್ತಿಲ್ಲ ಅಂದರೆ ಕೊಲೆಗಾರ ಖತರ್ನಾಕ್ ಕಿಲಾಡಿನೇ ಇರಬೇಕು. Exactly. Come. Please sit. Really, it's meticulous. Sir, blood sample report? ಮ್ಯಾಮ್, ಅವನ ಬ್ಲಡ್ಡಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರೋದೇನೋ ಕನ್ಫರ್ಮ್ ಆಗಿದೆ. ಇನ್ನು ಫಿಂಗರ್ ಪ್ರಿಂಟ್ ರಿಪೋರ್ಟಲ್ಲಾಗಲಿ ಪೋಸ್ಟ್ ಮಾರ್ಟಮ್ ಅನಾಲಿಸಿಸಲ್ಲಾಗಲಿ ಯಾವುದ್ರಲ್ಲೂ ಎವಿಡೆನ್ಸಸ್ಸೇ ಇಲ್ಲ. ಫಾರೆನ್ಸಿಕ್ ರಿಪೋರ್ಟ್ ಸೈಡ್ಗಿಡಿ, ನಾನ್ ಫಾರೆನ್ಸಿಕ್ ಎವಿಡೆನ್ಸ್ ಏನಾದರೂ? ಸರ್, ಹೌ ಕ್ಯಾನ್ ಐ ಆನ್ಸರ್ ದಟ್? ಆದರೆ ಹೆಂಗೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಹಿಂದಿನ ಕೊಲೆಗೂ ಈ ಕೊಲೆಗೂ ಬಹಳ ಸಾಮ್ಯತೆ ಇದೆ. ಸೇಮ್ ಮೆಥಡ್ ಆಫ್ ಆಪರೇಷನ್, ಸೇಮ್ ಸಿಗ್ನೇಚರ್. ಇವೆಲ್ಲ ನೋಡಿದ್ರೆ ಆ ಸೈಕೋ ಶಾಮನೇ ಪ್ರೈಮರಿ ಸಸ್ಪೆಕ್ಟ್ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಮೇಡಮ್ ಹೇಳಿದಾಗೆ ಆ ರಾಜಶೇಖರ್ ಬಾಡಿ ಹತ್ರನೇ ಅಂಜಲಿ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ್ ನೋಡಿದ್ರೆ ಅವ್ರ ಮೇಲೇನು ಅನುಮಾನ ಬರ್ಬೋದಲ್ಲ ಸರ್? ಡಾಕ್ಟ್ರೇ, ನೀವು ಇವಳ ಥರ ನಾನ್ಸೆನ್ಸ್ ಮಾತಾಡ್ತಿರಲ್ಲ. ಸರ್, ನಾನು ಹೇಳ ರಾಜಶೇಖರ್ ಒಬ್ಬ ಪ್ರೊಡ್ಯೂಸರ್ ಅಂದಮೇಲೆ ಮಾಡೆಲ್ಸ್ದೋ ಆಕ್ಟರ್ಸ್ದೋ ವಿಸಿಟಿಂಗ್ ಕಾರ್ಡ್ ಸಿಗದೆ ಅಲ್ಲಿ ಪಂಚರ್ ಹಾಕೋ ಶಾಪ್ದೋ ಮಟನ್ ಮಾರೋ ಶಾಪ್ದೋ ವಿಸಿಟಿಂಗ್ ಕಾರ್ಡ್ ಸಿಗುತ್ತಾ? ಅದಲ್ಲ. ಅದು ಕರೆಕ್ಟೇ. ಆಲ್ರೆಡಿ ರಾಜಶೇಖರ್ ಅಂಜನೇನ್ ಹಾಕೊಂಡು ಒಂದು ಸಿನಿಮಾ ಮಾಡ್ತಿರೋದು ಎಲ್ಲರೂ ಗೊತ್ತಿರೋ ವಿಷಯ. ಇಟ್ಸ್ ಅನ್ ಓಪನ್ ಸೀಕ್ರೆಟ್. ಐ ಆಮ್ ಸಾರಿ. ಸೊ ವಿಸಿಟಿಂಗ್ ಕಾರ್ಡ್ ಸಿಗೋದು ಕಾಮನ್. ಹಾ, ನೀನು ನನ್ನ ಪರ್ಮಿಷನ್ ಇಲ್ಲದೆ ಪ್ರೋಟೋಕಾಲ್ ಮೀರಿ ಅಂಜಲಿ ವಿಸಿಟಿಂಗ್ ಕಾರ್ಡ್ ಬಗ್ಗೆ ಮೀಡಿಯಾದವ್ರಿಗೆ ರಿಪೋರ್ಟ್ ಕೊಟ್ಟಿರೋದೇ ದೊಡ್ಡ ತಪ್ಪು. ಸರ್, ನಾನ್ ಮಾಡಿಲ್ಲ. ಅದು ಯಾರಾದ್ರೂ ಆಗ್ಲಿ ಮತ್ತೆ ರಿಪೀಟ್ ಆಗ್ಬಾರ್ದು. ಸರ್, ಅಂಡ್ ಒನ್ ಮೋರ್ ಥಿಂಗ್, ಇಷ್ಟು ದಿನ ನೀನು ಕಾಯ್ತಾ ಇದ್ದಂಥ ಪ್ರಮೋಷನ್ ಈಗ ಸಿಗ್ತಾ ಇದೆ. ಇನ್ಮೇಲಾದ್ರೂ ಗಂಭೀರವಾಗಿ ನಡ್ಕೋ. ಅಂಡ್ ನಾಳಿನ ಪ್ರೆಸ್ ಮೀಟಲ್ಲಿ ಅಪ್ಪಿತಪ್ಪಿ ಕೂಡ ಅಂಜಲಿ ಹೆಸರು ಪ್ರಸ್ತಾಪ ಆಗಬಾರ್ದು. ಇಟ್ಸ್ ಮೈ ಫೈನಲ್ ವಾರ್ನಿಂಗ್. ಎಸ್ ಸರ್. ತಗೊಳ್ಳಿ ಸರ್, ಪ್ಲೀಸ್. ಯಾ. Fresh reports on the promotion issue of ACP Riya Venkatesh. Suspense breaks as finally the promotion issue, openly debated for a long time, comes to an end. Recently, speculations were stirred that this promotion might be halted due to the recklessness of ACP Riya Venkatesh and the dramatic escape of serial killer Psycho Shyam from Riya's custody. But today morning, at 11:30, the City Commissioner of Police Mr. Yathiraj announced the matter to the media. This is official confirmation that Riya Venkatesh is now promoted as Deputy Commissioner of Police. What she does has to be seen only now, since she has the advantage of being the DCP, Bangalore West. ಈ ಆನಂದ ಬಾಷ್ಪಕ್ಕೆ ಪಾರ್ಟಿ ಕೊಡ್ಲೇಬೇಕು. ಉಮಾ ಅವರೇ, ಆರಾಮ? ಸುಮಾರಾಗಿದ್ದೀವಿ ಮೇಡಮ್. ಓಕೆ, ಕ್ಯಾರಿ ಆನ್. ಮೂರ್ತಿ, ಇಲ್ಲೂ ಶುರು ಹಚ್ಕೊಂಡ್ಬಿಟ್ರಾ? ಮೇಡಮ್ ಅವರೇ, ಸ್ಟೇಷನ್ ಅಲ್ಲಂತೂ ಬಾಡ್ ಊಟ ತರ್ಸಲ್ಲ. ಏಯ್ ಅನಸಿನ್ ಹೋಗಲ್ಲ, ಇಲ್ಲೂ ಎಣ್ಣೆಗೆ ಮುಚ್ಕೊಂಡು ಕೂತ್ಕೋ. ಹಾಯ್, ಥ್ಯಾಂಕ್ ಯು. Congratulations. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. It's been so long. ಕಾಲೇಜಲ್ಲಿ ನೋಡಿದ್ ನಿನ್ನ ರಿಯಲಿ ಗ್ರೇಟ್ ಯಾರ್. ನಾವೆಲ್ಲ ಮೀಡಿಯಾ ಮೆಡಿಕಲ್ ಅಂತ ಆಯ್ಕೆ ಮಾಡ್ಕೊಂಡ್ರೆ ನೀನ್ IPS ಮಾಡಿ ACP ಇಂದ DCP ಆಗಿದ್ಯಾ. ಹೇಗಿದೆಲ್ಲ ಸಾಧ್ಯ?
ನಾನಿಡೋ ಪ್ರತಿ ಹೆಜ್ಜೆಲೂ ನಮ್ಮಕ್ಕ ಇದ್ದೇ ಇರ್ತಾಳೆ. ಈ ಎಲ್ಲ ಕ್ರೆಡಿಟ್ಸು ನಮ್ಮಕ್ಕನಿಗೆ ಸೇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಮೇಡಮ್ ಇವರೆಲ್ಲ ನಿಮ್ಮ ಫ್ರೆಂಡ್ಸಾ? ಹೌದು, ಓ ವೆರಿ ನೈಸ್. ಇವ್ರಿಗೆ ಆಲ್ರೆಡಿ 2 ಮದ್ವೆ ಆಗಿ ಮಕ್ಕಳಿದ್ದಾರೆ. ಯು ಗೈಸ್ ಎಂಜಾಯ್. ಶೋರ್. ರೇಖಾ, ರಿಯಾನ್ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ ಕಣೆ. ಏನಕ್ಕಪ್ಪ ಹೊಟ್ಟೆ ಕಿಚ್ಚು? ನಿನ್ನಂತ ಅಕ್ಕ ಸಿಗ್ಲಿಲ್ವಲ್ಲ ಅಂತ. ಹಲೋ ಡಾಕ್ಟರ್ ರೇಖಾ. ನಮಸ್ಕಾರ ಸರ್. ನಮಸ್ಕಾರ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಕಡೆಗೂ ನಿಮ್ ಕನ್ಸು ನನ್ಸಾಯ್ತು. ಸರ್, ನಿಮ್ ಗರಡಿಲ್ ಪಳಗಿರೋ ಹುಡುಗಿ ಪ್ರಮೋಷನ್ಗೆ ನೀವೇ ಮುಖ್ಯ ಕಾರಣ. ನೋ, ಶಿ ಡಿಸರ್ವ್ಸ್ ಎವರಿ ಬಿಟ್ ಆಫ್ ಇಟ್. ಸ್ವಲ್ಪ ಕೋಪ ಜಾಸ್ತಿ ಅಷ್ಟೇ, ಅದನ್ನ ಕಂಟ್ರೋಲ್ ಮಾಡ್ಕೊಂಡ್ರೆ ಒಳ್ಳೆ ಆಫೀಸರ್ ಹಾ ಆಗ್ತಾರೆ. ಸರ್. Let's have a selfie with our group. Cheese. ಮಾಡ್ತಾರೋ ಗೊತ್ತಾಗಲ್ಲ. ಭಾರ್ಗವ್, ಕಮ್ ಲೆಟ್ ಮೀ ಇಂಟ್ರೊಡ್ಯೂಸ್. ತುಂಬಾ ಚೆನ್ನಾಗಿ. ಹಾಯ್ ಸರ್. ಸಾರಿ ಸರ್, ನಾನು ನೋಡ್ಲೇ ಇಲ್ಲ. ಕಂಗ್ರ್ಯಾಚುಲೇಷನ್ಸ್ ಅಂಡ್ ಗಾಡ್ ಬ್ಲೆಸ್ ಯು. ಸರ್, ಬೈ ದ ವೇ, ದಿಸ್ ಇಸ್ ಮೈ ಫ್ರೆಂಡ್ ಭಾರ್ಗವ್. ಅಕ್ಕ, ಹಾಯ್ ಸರ್. ಭಾರ್ಗವ್ ಅಂತ. ಭಾರ್ಗವ್ ಸರ್, ಮೀಡಿಯಾದಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಅಂತ ಹೇಳಿದ್ನಲ್ಲ. ಓ, ನಿಮ್ಮನ್ನೆಲ್ಲೋ ನೋಡಿದ್ದೀನಲ್ಲ. ಅವತ್ತು ಮರ್ಡರ್ ಇನ್ವೆಸ್ಟಿಗೇಷನ್ ಅಲ್ಲಿ ಆಮೇಲೆ ಕ್ರೈಮ್ ರಿಪೋರ್ಟರ್ ಸರ್. ಓ, ಗುಡ್ ಪ್ರೊಫೆಷನ್. ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ ಹೆಂಗ್ ಮ್ಯಾನ್. ತಂದೆಗೆ ತಕ್ಕ ಮಗ. ಅಯ್ಯೋ ಪೆದ್ದಿ, ತಂದೆಗೆ ಮಗನ್ನ ಪರಿಚಯ ಮಾಡ್ಕೊಡೋ ಅಂತ ಬುದ್ಧಿವಂತ ನೀನೊಬ್ಳೆ. ಸಾರಿ ಸರ್, ಯು ಗೈಸ್ ಆರ್ ಆಲ್ ಜೋಕಿಂಗ್ ವಿತ್ ಮಿ ರೈಟ್? ಬಾ, ನಿಂಗೆ ಆಮೇಲೆ ಮಾಡ್ತೀನಿ. ಹಾಯ್. Hi. Hi Rohit. ಅಂಜು. ನಮಸ್ತೆ. ಓ ರೇಖಾ, ನಿನ್ ಫ್ರೆಂಡಾ? Hi sir. ನೀನೆಲ್ರಿಗೂ ಪರಿಚಯ ಮಾಡ್ಕೊಡ್ಲೇಬೇಕು. ಹೇ ಗಾಯ್ಸ್, ಹಾಯ್, ಲೆಟ್ ಮೀ ಇಂಟ್ರೊಡ್ಯೂಸ್ ಯು ಮೈ ಗಾರ್ಜಿಯಸ್ ಫ್ರೆಂಡ್ ಅಂಜಲಿ. ಕಾಲೇಜಲ್ಲಿ 2 years ಜೂನಿಯರ್ ಆದ್ರು ಮೈ ಕ್ಲೋಸ್ ಬಡಿ. ಆಗ್ಲೂ ಕ್ಯಾಂಪಸ್ ಅಲ್ಲಿ ಬಾಯ್ಸ್ ಎಲ್ಲ ಇವಳನ್ನೇ ನೋಡ್ತಿದ್ರು. ಈ ಪಾರ್ಟಿಲೂ ಏನೂ ಡಿಫ್ರೆನ್ಸ್ ಇಲ್ಲ. ಎಲ್ಲ ಹೆಣ್ತಿರು ತಮ್ಮ ಗಂಡಂದಿರ ಕೈನ ಹುಷಾರಾಗಿ ಹಿಡ್ಕೊಳ್ಳಿ. ನಮ್ಮ ಕಮಿಷನರ್ ಸಾಹೇಬ್ರಂತೂ ಫಿದಾ ಆಗೋಗಿದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟ್ನ ಮೀಡಿಯಾ ಬ್ಲೇಮ್ ಮಾಡೋದನ್ನ ನಾನು ಯಾವತ್ತೂ ರಾಂಗ್ ಅಂತ ಹೇಳೋದಿಲ್ಲ. ನೀವುಗಳು ನಿಮ್ಮ ಕೆಲಸನ ಮಾಡೋ ಹಾಗೆ ನಾವು ಕೂಡ ನಮ್ಮ ಡ್ಯೂಟಿನ ಜವಾಬ್ದಾರಿಯಿಂದ ಮಾಡ್ತೀವಿ. ರೀಸನ್ಸ್ ಹೇಳೋದಕ್ಕೆ ಅವಮಾನ ಆಗುತ್ತೆ ನಿಜ, ಆದರೆ ಪರಿಸ್ಥಿತಿ ಒತ್ತಡದಿಂದ ನಾನಾ ಕಾರಣಗಳಿಂದ ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿದ್ದಾನಷ್ಟೇ. ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿರೋ ವಿಷಯ ಬಿಡಿ ಸರ್, ಅದು ಮುಗ್ದೋಗಿರೋ ಕತೆ. ಅವನು ಯಾರು? ಅವನು ಯಾಕೆ ಈ ಥರ ಕೊಲೆಗಳನ್ನು ಮಾಡ್ತಿದ್ದಾನೆ? ಅವನ ಹಿನ್ನೆಲೆ ಆದ್ರೂ ಏನು ಸರ್? ಗುಡ್ ಕ್ವಶನ್. ಟೇಕ್ ಸರ್. ಸೈಕೋ ಶ್ಯಾಮ್ ಅಲಿಯಾಸ್ ಶ್ಯಾಮ್ ಸುಂದರ್ನ ಕತೆ ಶುರು ಆಗೋದು ಮಹಾರಾಷ್ಟ್ರದಲ್ಲಿ. ಅಲ್ಲಿನ ರೆಪ್ಯೂಟೆಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಗೋಲ್ಡ್ ಮೆಡಲಿಸ್ಟ್. ಪ್ರತಿ ವರ್ಷ ಕಾಲೇಜಲ್ಲಿ ಆತನೇ ಟಾಪರ್. ಹಾಗಾಗಿ ಬಹಳ ಜನಕ್ಕೆ ಇವನ್ ಕಂಡ್ರೆ ಕ್ರೇಜ್ ಇತ್ತು. 100 ಜನ ಹುಡುಗಿರು ಹಿಂದೆ ಬಿದ್ದಿದ್ರು, ಆಯಿಷಾ ಅನ್ನೋ ಹುಡುಗಿನ ಮಾತ್ರ ಪ್ರೀತಿಸ್ತಾ ಇದ್ದ. ಆ ಹುಡುಗಿ ಕೂಡ ಸೈಕೋ ಶ್ಯಾಮ್ನ ಪ್ರೀತಿಸ್ತಾ ಇದ್ಲು. ಕೋರ್ಸ್ ಮುಗಿದ ನಂತರ ಸೈಕೋ ಶ್ಯಾಮ್ನ ಕರ್ಕೊಂಡೋಗಿ ಆಕೆ ತಂದೆಗೆ ಪರಿಚಯ ಮಾಡಿಕೊಟ್ಟು ಅವ್ರು ಪ್ರೀತಿಸ್ತಾರೋ ವಿಷಯನ ಹೇಳ್ಕೊಳ್ತಾಳೆ. ತಂದೆಯಾದ ವ್ಯಕ್ತಿಗೆ ಅವನದೇ ಆದ ಕನಸುಗಳಿರ್ತವೆ. ಮಗಳನ್ನ ಒಳ್ಳೆ ಕಡೆ ಕೊಡಬೇಕು ಅನ್ಕೊಂಡಿದ್ದ ತಂದೆ ಶ್ಯಾಮ್ ಸಂಬಳದಲ್ಲಿ ಅವಳಿಗೊಂದು ಲಿಪ್ಸ್ಟಿಕ್ ಕೂಡ ಕೊಡ್ಸಕ್ಕಾಗಲ್ಲ ಅಂತ ಮದುವೆನ ನಿರಾಕರಿಸ್ತಾನೆ. ಇದನ್ನೇ ಚಾಲೆಂಜ್ ಆಗಿ ತಗೊಂಡ ಶ್ಯಾಮ್ ದುಬೈಯಲ್ಲಿ ಕೆಲಸಕ್ಕೆ ಸೇರ್ತಾನೆ. ಜೊತೆಗೆ ಬಿಸ್ನೆಸ್ ಮ್ಯಾನ್ ಕೂಡ ಆಗ್ತಾನೆ. ನೋಡ್ತಾ ಇದ್ದ ಹಾಗೆ ಕೇವಲ 3 ವರ್ಷದಲ್ಲಿ ದೊಡ್ಡ ಶ್ರೀಮಂತ ಆಗಿ ಭಾರತಕ್ಕೆ ವಾಪಸ್ ಬರ್ತಾನೆ. ಆದರೆ ಅಷ್ಟೊತ್ತಿಗೆ ಆಯಿಷಾ ಇನ್ನೊಬ್ಬ ಶ್ರೀಮಂತ ಹುಡುಗನ ಪ್ರೀತಿಸಿ
ಮದುವೆಯಾಗಿ ಸೆಟ್ಲ್ ಆಗಿರ್ತಾಳೆ. ಈ ವಿಷಯ ನೋಡಿದಂತ ಸೈಕೋ ಶ್ಯಾಮ್ ಡಿಪ್ರೆಷನ್ಗೆ ಹೋಗ್ತಾನೆ. ನಿಧಾನವಾಗಿ ಶ್ಯಾಮ್ ಸುಂದರ್ ಸೀರಿಯಲ್ ಕಿಲ್ಲರ್ ಸೈಕೋ ಶ್ಯಾಮ್ ಆಗಿ ಬದಲಾಗ್ತಾನೆ. ಆಯಿಷಾ ಮತ್ತೆ ಅವಳ ಗಂಡನ್ನ ಭೀಕರವಾಗಿ ಕೊಲೆ ಮಾಡ್ತಾನೆ. ಅನೈತಿಕ ಸಂಬಂಧ ಇಟ್ಕೊಂಡಿರೋನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾನೆ. ಪಾಪ್ಯುಲರ್ ಬಾಲಿವುಡ್ ಆಕ್ಟರ್ ಪ್ರಶಾಂತ್ ಸಿಂಗ್ನ ಮರ್ಡರ್ ಮಾಡಿ ಸ್ಟೇಟ್ಮೆಂಟ್ ಕೊಡ್ತಾನೆ. ಅದಾದ ನಂತರ ಫೇಮಸ್ ಇಂಡಸ್ಟ್ರಿಯಲಿಸ್ಟ್ ಅಜಯ್ ಮಲ್ಹೋತ್ರನ ಬಾಂಬೆಲ್ ಕೊಲೆ ಮಾಡಿ ಗೋವಾಗೆ ಬಂದು ದೊಡ್ಡ ಬಿಸ್ನೆಸ್ ಟೈಕೂನ್ ಸಿಕಂದರ್ನ ಕೊಲೆ ಮಾಡ್ತಾನೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನ ಕೊಂದ್ರೆ ನ್ಯೂಸ್ ಫಾಸ್ಟ್ ಆಗಿ ರೀಚ್ ಆಗಿ ಸೈಕೋ ಶ್ಯಾಮನ ಹೆಸರು ಫೇಮಸ್ ಆಗಿ ಜನ ಭಯಭೀತರಾಗ್ತಾರೆ ಅಂತ ಅವನು ಅನ್ಕೋತಾನೆ. ಅದೇ ಇಂಟೆನ್ಷನ್ ಇಂದ ಇಡೀ ದೇಶಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾ ನ್ಯಾಷನಲ್ ವೈಡ್ ಸೆಲೆಬ್ರಿಟಿಗಳನ್ನ ಕೊಲೆ ಮಾಡ್ತಾ ಹೋಗ್ತಾನೆ. ಹೀಗೊಂದಿನ ಗೋವಾದಿಂದ ಅಪ್ಸ್ಕ್ಯಾಂಡ್ ಆಗಿ ಕರ್ನಾಟಕಕ್ಕೆ ಬಂದಾಗ ನಮ್ಮ ಪೊಲೀಸರು ಅವನನ್ನು ಅರೆಸ್ಟ್ ಮಾಡ್ತಾರೆ. ಸೈಕೋ ಶ್ಯಾಮ್ನ ಹಿಡಿಯೋದ್ರಲ್ಲಿ ನಮ್ಮ DCP ರಿಯಾ ಅವರ ಪ್ರಮುಖ ಪಾತ್ರ ಇದೆ. ಮಹಾರಾಷ್ಟ್ರ ಪೊಲೀಸವ್ರಿಗೆ ನಾವು ಶ್ಯಾಮನ್ನ ಸರೆಂಡರ್ ಮಾಡೋಕ್ಕೂ ಮುಂಚೆ DCP ರಿಯಾ ಅವರ ಸುಪರ್ದಿಲಿದ್ದಂತಹ ಸ್ಪೆಷಲ್ ಸೆಲ್ಲಲ್ಲಿ ಅವನನ್ನು ಇಟ್ಟಿದ್ವಿ. ಪ್ರಧಾನಮಂತ್ರಿಗಳ ಬಂದೋಬಸ್ತ್ಗೆ ಹಾಗೆ ನ್ಯೂ ಇಯರ್ ಪಾರ್ಟಿಗೆ ನಮ್ಮ ಪೊಲೀಸವ್ರನ್ನ ಹೆಚ್ಚಾಗಿ ನಿಯೋಜನೆ ಮಾಡಿದ್ವಿ. ಸೆಕ್ಯೂರಿಟಿ ಲ್ಯಾಬ್ಸ್ ಆದ ಕಾರಣ ನಿಮ್ಯಾನ್ಸ್ಗೆ ಶಿಫ್ಟ್ ಮಾಡುವಾಗ ಬೈ ಮಿಸ್ಟೇಕ್ ಎಸ್ಕೇಪ್ ಆಗಿದ್ದಾನೆ ಅಷ್ಟೇ. ಸೈಕೋ ಶ್ಯಾಮ್ ಎಸ್ಕೇಪ್ ಆಗಿದ್ದಾನೆ. ಹಾಗಾದ್ರೆ ಪ್ರೊಡ್ಯೂಸರ್ ರಾಜಶೇಖರ್ನ ಸೈಕೋ ಶ್ಯಾಮೇ ಕೊಲೆ ಮಾಡಿದ್ದ? ಆಬ್ವಿಯಸ್ಲಿ. ಅಷ್ಟು ಕನ್ಫರ್ಮ್ ಆಗಿ ಹೇಗೆ ಹೇಳ್ತೀರಾ ಸರ್? ಪ್ರೊಡ್ಯೂಸರ್ ರಾಜಶೇಖರ್ಗೂ ಅಂಜಲಿಗೂ ಇದ್ದಂತಹ ಅಫೇರ್ ಬಗ್ಗೆ ತಿಳಿದಂತಹ ಶ್ಯಾಮ್ ಮತ್ತೆ ಅವನ ಪವರ್ ತೋರಿಸೋದಕ್ಕೆ ಎಸ್ಕೇಪ್ ಆದ ಅರ್ಧ ಗಂಟೆಯಲ್ಲಿ ಪ್ರೊಡ್ಯೂಸರ್ ರಾಜಶೇಖರ್ನ ಕೊಲೆ ಮಾಡಿದ್ದಾನೆ. ಇಡೀ ದೇಶಕ್ಕೆ ಐ ಆಮ್ ಬ್ಯಾಕ್ ಅನ್ನೋ ಮೆಸೇಜ್ ಕೊಟ್ಟಿದ್ದಾನೆ. ಸೈಕೋ ಶ್ಯಾಮನಿಗೆ ಕೊಲೆ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿ ಆಧಾರಗಳು ಯಾವ್ದಾದ್ರು ಇದೆಯಾ? ಖಂಡಿತ ಇದೆ. ಪ್ರತಿಯೊಬ್ಬ ಸೀರಿಯಲ್ ಕಿಲ್ಲರು ಅವರು ಕೊಲೆ ಮಾಡಿದಾಗ ತಮ್ಮ ಮರ್ಡರ್ ಸಿಗ್ನೇಚರ್ನ ಹಾಕ್ತಾರೆ. ಅದೇ ರೀತಿ ಸೈಕೋ ಶ್ಯಾಮ್ ಕೊಲೆ ಮಾಡಿದ ಪ್ರತಿ ವ್ಯಕ್ತಿಗೂ ಹಣೆಗೆ ತನ್ನ ಸೈಲೆನ್ಸರ್ ಗನ್ನಿಂದ ಶೂಟ್ ಮಾಡಿ ತಪ್ಪು ಆಲೋಚನೆ ಮಾಡಿದ ಹಣೆಗೆ ಮಾರ್ಕ್ ಹಾಕಿ ತಪ್ಪು ಕೆಲಸಗಳನ್ನು ಮಾಡಿದ ಬೆರಳುಗಳನ್ನು ಕಟ್ ಮಾಡಿ ಸಿಂಬಾಲಿಕ್ ಆಗಿ ನೀರಿನಿಂದ ಶುದ್ಧ ಮಾಡೋದ್ರಿಂದ ಇಡೀ ಸಮಾಜವನ್ನೇ ಶುದ್ಧ ಮಾಡ್ತಿದೆ ಅನ್ನೋ ಭ್ರಮೇಲಿದ್ದ. ಅವನಿಗೆ ಮೆಸ್ಸೆಯ ಕಾಂಪ್ಲೆಕ್ಸ್ ಅನ್ನೋ ಸೈಕ್ಯಾಟ್ರಿಕ್ ಕಾಯಿಲೆ ಇತ್ತು. ಇದೇ ಕಾಯಿಲೆ ನಮ್ಮ ಕೊಂದ ಇತ್ತು. ನಾವು ಈಗಾಗಲೇ ಸೈಕೋ ಶ್ಯಾಮ್ನ ಹಿಡಿಯೋದಕ್ಕೆ ಸ್ಪೆಷಲ್ ಟೀಮ್ನ ರೆಡಿ ಮಾಡಿದ್ದೀವಿ. ಆದಷ್ಟು ಬೇಗ ಕರ್ನಾಟಕ ಪೊಲೀಸ್ ಸೈಕೋ ಶ್ಯಾಮ್ನ ಸೆರೆ ಹಿಡಿದೇ ಹಿಡಿತೀವಿ ಅನ್ನೋ ಭರವಸೆ ನಮಗಿದೆ. ಈ ಮೂಲಕ ಸಾರ್ವಜನಿಕರಲ್ಲಿ ನಾವು ಕೇಳ್ಕೊಳ್ಳೋದೇನು ಅಂದರೆ, ಅಪರಿಚಿತರು ಯಾರಾದರೂ ಬಾಗಿಲು ಬಡಿದ್ರೆ 1 ಸಲ ಅಲ್ಲ 2 ಸಲ ಅಲ್ಲ 10 ಸಲ ಯೋಚನೆ ಮಾಡಿ ಬಾಗಿಲು ತೆಗೀರಿ. ಒಂದು ವೇಳೆ ಹಾಗೇನಾದರೂ ಅನುಮಾನ ಬಂದರೆ 100 ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿ. ಎಲ್ಲರೂ ಹುಷಾರಾಗಿರಿ. ಅದರಲ್ಲೂ ಅನೈತಿಕ ಸಂಬಂಧ ಯಾರಾದರೂ ಇಟ್ಕೊಂಡಿದ್ರೆ ಸ್ವಲ್ಪ ಜಾಸ್ತಿನೇ ಇರಬೇಕು. ಹಾವು ಏಣಿಯಾದಲ್ಲಿ ಹಾವು ಉಸಿರಾಡುತ್ತೆ, ಆದರೆ ಏಣಿ ತಪೋ ಪಾಪ ಕಣ್ಮೇಕಂ ಪಾಪ ಸಂಪಾದ ಕ್ಷಮತೆ ಪಾಪ ಪರಿಹಾರೋ ರಕ್ತ ಪ್ರೋಕ್ಷಣಂ ಅವಶ್ಯಂ. ನಾನು ಬಂದಿರೋದೆ ಕಾಣದೇ ಇರೋರು ಕಾಣಲಿ, ಕಾಣೋರ್ಗೆ ಕಾಣಿಸ್ದೇ ಇರಲಿ ಅಂತ. ರೋಹನ್, ರಿಯಾ, ಕ್ಯಾನ್ ಐ ಕಮ್? ಕಮ್ ಕಮ್. ಏನ್ ವರ್ಕೌಟ್ ಜೋರಾಗಿ ನಡೀತಾ ಇದೆ. ಬಾ ಬಾ ಬಾ. ಕಮ್ ಸಿಟ್. ಹೇ ಮುರಾರಿ, 2 ಕಾಫಿ ತಗೊಂಬಾ. ಡ್ಯೂಟಿ ಇನ್ನೂ ರಿಪೋರ್ಟ್ ಮಾಡಿಲ್ಲ. ನ್ಯಾಷನಲ್ ಪೊಲೀಸ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಇತ್ತು, ಸೊ ಪ್ರಾಕ್ಟೀಸಿಂಗ್. ಓ ನೈಸ್. ರೋಹನ್, ಕ್ಯಾನ್ ಐ ಆಸ್ಕ್ ಯು ಒನ್ ಥಿಂಗ್? ಅಕ್ಕ 24 hours ಬ್ಯುಸಿ ಇರ್ತಾಳೆ. ನೀನೊಬ್ಬನೇ ಮನೇಲಿ
ಇರೋದಕ್ಕೆ ಬೋರ್ ಆಗಲ್ವಾ? ವಾಟ್ ಯು ಮೀನ್? ಅದೇ ಮನೆ, ಟಿವಿ, ಗಡಿಯಾರ, ಏಕಾಂಗಿಯಾಗಿ ಹೇಗಿರ್ತೀಯ? ನನ್ನ ಮನಸ್ಸಲ್ಲಿ ಯಾವಾಗಲೂ ನನ್ನ ದೇವತೆ ನಿಮ್ಮ ಅಕ್ಕ ಇರೋವಾಗ ಹೇಗೆ ತಾನೇ ನಾನು ಒಂಟಿಯಾಗಿರೋದಕ್ಕೆ ಸಾಧ್ಯ? ಮನಸ್ಸಲ್ಲೇ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತೀನಿ. ಓ ರಿಯಲಿ ಗ್ರೇಟ್. ನೀವಿಬ್ರೇನೋ ಸೆಟ್ಲಾಗಿ ಹೋದ್ರಿ, ಆದ್ರೆ ನಿಮ್ ಕಣ್ಮುಂದೆನೆ ವಯಸ್ಸಿಗೆ ಬಂದಿರೋ ಒಂದ್ ಜೀವ ಇದೆ, ಅದಕ್ಕೆ ಮದ್ವೆ ಮಾಡಿಸ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನಿಮ್ಗೆ? ಓ ಇದಾ ಮ್ಯಾಟ್ರ್? ಹುಡುಗನ್ನ ನಾವೇ ಹುಡ್ಕೋದು ಅಕ್ಕ ಇಲ್ಲ ನೀನೇ ನೋಡ್ಕೋತೀಯೋ? ಹಾ ಏ ಕಳ್ಳಿ, ನಾನು ನಿಮ್ಮ ಅಕ್ಕ. ಯಾವಾಗ ನೀನ್ ಅಪ್ಪನ್ಗೆ ಮಗನ್ ಪರಿಚಯ ಮಾಡ್ಕೊಟ್ಟು ಅವತ್ತೇ ನಿನ್ ಹಾರ್ಟ್ ಸೇಲ್ ಆಗಿದೆ ಅಂತ ಗೊತ್ತಾಯ್ತು. ಕಮಿಷನರ್ ಹತ್ರ ಎಲ್ಲ ಮಾತಾಡಿ ಮದ್ವೆ ಫಿಕ್ಸ್ ಮಾಡಿದ್ದಾಯ್ತು. ಇನ್ನೇನಿದ್ರು ವಾಲ್ಗ ಓದೋದಷ್ಟೇ. ಅಕ್ಕ ಲವ್ ಯು ಸೋ ಮಚ್. ಏ ಪವನ್, ಏನಾಯ್ತು ನಿನ್ಗೆ? ಯಾಕೆ ಹೀಗೆ ಕೂಗಾಡ್ತಿದ್ಯಾ? ನಿನ್ನಮ್ಮನ್ ಹುಡುಗರು ಆಟೋ ಅಂದ್ರೆ ಫುಟ್ಬಾಲ್ ಅನ್ಕೊಂಡಿದ್ಯೇನೆ ಮಿತ್ರಿ. ಏಯ್ ಬ್ಲಡಿ ಲೋಫರ್, ನನ್ಗೂ ಮಾತಾಡಕ್ ಬರತ್ತೆ. ಮೈಂಡ್ ಯೋರ್ ಫಿಲ್ತಿ ಟಂಗ್. ಇನ್ನು ಅದೆಷ್ಟು ಜನ ಅಮ್ಮಾಯಿಕರ ಲೈಫಲ್ಲಿ ಆಟ ಆಡಿ ನಕ್ಕನ್ ಏನು ಗೊತ್ತಿಲ್ದಿರೋ ತರ ಡ್ರಾಮಾ ಮಾಡ್ತೀನಿ. ಐಫೈ ಟಗರ್ ಗುಂಡೆ. You bastard! I'm warning you. Don't ever call me again by that name. ನಿನ್ನಂತ ಮೂರು ಬಿಟ್ಟಳಗೋಸ್ಕರ ನನ್ನ ಹೆಂಡತಿಗೆ ಡೈವರ್ಸ್ ಕೊಟ್ನಲ್ಲೇ. ನೀನ್ ಯಾವಾಗ ಮದ್ವೆ ಬೇಡ ಬೇಡ ಅಂತಿದ್ದೋ ಅವಾಗ್ಲೇ ಅರ್ಥ ಮಾಡ್ಕೋಬೇಕಿತ್ತು ನೀನೆಂತ ದೊಡ್ಡ ವೇಶ್ಯೆ ಅಂತ. You filthy dog! ನಾನು ಇಮೇಜ್ನೆಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಲೈಫಲ್ಲಿ ಕಷ್ಟಪಟ್ಟು ಈ ಲೆವೆಲ್ಗೆ ಬಂದಿದ್ದೀನಿ. ನನಗೆ ಎಲ್ಲಾ ಮಿನಿಸ್ಟರ್ಗಳ ಕಾಂಟ್ಯಾಕ್ಟ್ ಇದೆ. ಇನ್ನೊಂದ್ ಮಾತಾಡಿದ್ರೆ ಮಗ್ನೆ ಇಲ್ಲೇ ಗುಂಡಿ ತೋಡ್ಸಿ ಹೂತಾಕ್ಸ್ಬಿಡ್ತೀನಿ. ನಿನ್ನ ಅದೇನ್ ಮಾಡ್ತೀಯ ನೋಡೆ ಗುಂಡೆ, ನಾನು ನೋಡ್ತೀನಿ. Hey security! Useless bouncers! Where the hell are you guys? Bastard! ಕಟ್ಕೊಂಡೋಳ್ನ ಬಿಟ್ಟು ಬೀದಿ ನಾಯಿ ತರ ನನ್ನ ಹಿಂದೆ ಬಿದ್ದು ಸಾಯ್ತಿದ್ದವ್ ನೀನು ನನಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಡಕ್ ಬರ್ತೀಯಾ? ಕೋಳಿ ಮಗನೇ! I'll kill you, bastard! I'll kill you! I'm sorry, guys. I'm sorry, Rekha. ಅಂಜಲಿ, I'm sorry, Divya. I'm very sorry. ತಪ್ಪು ಮಾಡ್ಬಿಟ್ಟೆ ದಿವ್ಯಾ. ನಿನಗೆ ಮೋಸ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಸಾರಿ ದಿವ್ಯಾ. I am very sorry.
ರಿಯಾ ವೆಲ್ಕಮ್. ದಾರಿ ತಪ್ಪ ಬಂದಿರೋ ಹಾಗೆ ಕಾಣ್ತಿದೆ. ದಾರಿ ತಪ್ಪಿದ್ರೆ ದಾರಿ ಸಿಗತ್ತೆ, ತಪ್ಪು ದಾರಿಲಿ ಹೋದವ್ರಿಗೆ ದಾರಿ ಸಿಗೋದೇ ಇಲ್ಲ. ಯು ಆರ್ ಅಂಡರ್ ಅರೆಸ್ಟ್. ವಾಟ್? ಜೋಕ್ ಮಾಡ್ತಿದ್ಯಾ? ಜೋಕ್ ಮಾಡೋದಕ್ಕೆ ನಾನೇನ್ ನಿನ್ ಥರ ಜೋಕರ್ ಎಂಟರ್ಟೈನ್ಮೆಂಟ್ ಕಂಪ್ನಿ ನಡೆಸ್ತಾ ಇದ್ದೀನ? ಬಹಳ ದಿನದಿಂದ ನಿನ್ ಮೇಲೆ ಅನುಮಾನ ಇತ್ತು, ಆದ್ರೆ ಇವತ್ ನಿನ್ನಾಟ ಮುಗೀತು. ಏಯ್, ಪೇಪರಲ್ಲಿ ರಾಜಶೇಖರ್ ಕೊಲೆ ಆಗಿದ್ದ ಆರ್ಟಿಕಲ್ ನಾನ್ ಹಾಕ್ಸಿದಲ್ಲ, ಆದ್ರೆ ನೀನೇ ಕೊಲೆಗಾತಿ ಅಂತ ನಿನ್ ವಿಸಿಟಿಂಗ್ ಕಾರ್ಡ್ ಸಿಕ್ಕಾಗ್ಲೇ ನಂಗೆ ಡೌಟ್ ಶುರುವಾಯ್ತು. ಆದ್ರೆ ನೀನೇ ಕೊಲೆಗಾತಿ ಅಂತಾನೆ ನೀನ್ ನಡೆದಿದ್ದ ಪಾರ್ಟಿಲಿ ಎಲ್ರ ಮುಂದೆ ಕನ್ಫರ್ಮ್ ಆಯ್ತು. ವಾಟ್ ರಬಿಶ್! ರಾಜಶೇಖರ್ ಕೊಲೆ ಟೈಮಲ್ಲಿ ನನ್ ಪಬ್ಬಲ್ಲಿದ್ದೆ. ನನ್ ಪಬ್ಬಲ್ಲಿರೋ ಎವಿಡೆನ್ಸ್ ನನ್ ಹತ್ರ ಇದೆ, ನೋಡ್ತ್ಯಾ? ಸಿ ನೈಸ್ ಸೆಲ್ಫಿ. ಒಬ್ಬ ಅಮಾಯಕನ್ನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಮೋಸ ಮಾಡಿ ಕ್ರೂರವಾಗಿ ಕೊಲೆ ಮಾಡಿದ್ಯಲ್ಲ, ನೀನು ಒಂದ್ ಹೆಣ್ಣ. ಥೂ. ಏಯ್, ಏನ್ ಹೇಳ್ತಾ ಇದ್ಯಾ? ಥೂ, ನಿನ್ ಜನ್ಮಕ್ಕಿಷ್ಟು. ಅವ್ನ್ ಯಾರೋ 3rd ಕ್ಲಾಸ್ಗೆ ಅಲ್ಲಿ ಕಿಲ್ಲು ಅಂತ ಹೇಳಿದ ತಕ್ಷಣ ನಾನೇ ಕೊಲೆ ಮಾಡಿರೋದು ಅನ್ಕೊಂಡ್ಬಿಡ್ತ್ಯಾ? ನೀನೇನೇ ಹೇಳೋದಿದ್ರು ಕೋರ್ಟಲ್ ಬಂದ್ ಹೇಳು. ಹೇಯ್, ಡೋಂಟ್ ಥ್ರೆಟನ್ ಮೀ. ನನ್ ಕಾಂಟ್ಯಾಕ್ಟ್ಸ್ ಇನ್ನೂ ನಿನಗೆ ಗೊತ್ತಿಲ್ಲ. ರೇಖಾ ತಂಗಿ ಅಂತ ಸುಮ್ನಿದೀನಿ. ಡು ಯು ಹ್ಯಾವ್ ಅ ವಾರೆಂಟ್? Who said that DCP needs a warrant to arrest jokers like you? ಏಯ್, ಹೇಯ್, ಎಷ್ಟೇ ಮಾತಾಡ್ತಾ ಬಾರೆ, ಬಾ ಎದ್ದು ಬಾರೆ. ಯಮರಾಜ್, ಎಳ್ಕೊಳ್ಳಿ ಅವ್ಳ್ನ. ಯಾರು ಹೇಳ್ತಾರೆ ಕೇಳ್ತಾರೋ ನೀನು? ಬಿಡಿ ನನ್ನ. ಬಾಮ್ಮ. This is not right, Riya. ಆ ರೀತಿ ವಾರಂಟ್ ಇಂದ ಅರೆಸ್ಟ್ ಮಾಡಕ್ ಆಗಲ್ಲ. ಒಳಗೆ ಮಾತಾಡೋಣ. ಆಯ್ತು ಮೇಡಮ್. ಅಕ್ಕ, ಅಂಜಲಿನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗಿ ಬಂದಿದ್ವಿ. ಅಕ್ಕ, ನೀವು ಅವಳು ನಂಬ್ತೀರಾ? ನಿಮ್ಗಳ ಬಗ್ಗೆ ಗೊತ್ತಿಲ್ಲ, ದಯವಿಟ್ಟು ದುಡುಕ್ಬೇಡಿ. ಒಂದ್ ಸಣ್ಣ ವಿಸಿಟಿಂಗ್ ಕಾರ್ಡ್ ಸಿಕ್ಕಿದ್ ಕೂಡ್ಲೆ ವಿಸಿಟಿಂಗ್ ಕಾರ್ಡ್ ಅಲ್ಲ, ಕಾಮನ್ ಸೆನ್ಸ್ ಇಲ್ದೆ ಅರೆಸ್ಟ್ ಮಾಡಿ ಸೆಲ್ಲಲ್ಲಿ ಹಾಕಿದ್ಯಲ್ಲ. ನೀನ್ ಅದ್ ಹೇಗೆ IPS ಪಾಸ್ ಮಾಡಿದ್ಯೋ? ಫಸ್ಟ್ ಆಫ್ ಆಲ್, ಅಷ್ಟು ಮೃದುವಾಗಿರೋ ಹುಡುಗಿ ಬಲಿಷ್ಠವಾಗಿರೋ ಗಂಡಸನ್ನ ಘೋರವಾಗಿ ಕೊಲೆ ಮಾಡಕ್ ಸಾಧ್ಯನಾ? 10 ವರ್ಷದಿಂದ ನೋಡ್ತಾ ಇದ್ದೀನಿ ಅವಳನ್ನ. ಜಿರ್ಲೆ ನೋಡಿದ್ರೆ ಹೆದರ್ಕೊಳ್ಳೋ ಅಂತ ಹುಡುಗಿ. ಹೋಗಿ ಹೋಗಿ ಅವಳು ನೋಡು, ನಾನ್ ನಿಮ್ಮ ಅಕ್ಕನಾಗ್ ಬಂದಿಲ್ಲ. ಲೀಗಲ್ ಆಗಿ ನನ್ನ ಫ್ರೆಂಡನ್ನ ಬಿಡಿಸ್ಕೊಂಡು ಹೋಗಕ್ ಬಂದಿದ್ದೀನಿ. ಐ ವಾಂಟ್ ಅ ಬೇಲ್ ಅಷ್ಟೇ. ದಯವಿಟ್ಟು ನನ್ನ ಮಾತು ಕೇಳಿ. ನೀವು ಕಮಿಷನರ್ ಸರ್ ಥರ ಯಾಮಾರ್ತಾ ಇದ್ದೀರಾ. ನನ್ ಪಾಯಿಂಟ್ ಪ್ರೂವ್ ಮಾಡೋದಕ್ಕೆ ಒಂದ್ ಚಾನ್ಸ್ ಕೊಡಿ. ಹಲೋ, ಎಕ್ಸ್ಕ್ಯೂಸ್ ಮೀ. ಬೇಲ್ ರೆಡಿ ಇದೆ, ರೀಸನ್ ಹೇಳಿದೆ ರಿಲೀಸ್ ಮಾಡಿ ಪ್ಲೀಸ್. ಅಕ್ಕ, ಹ್ಮ್ ಅಂಜಲಿ, ನಡಿ, ಸೈನ್ ಮಾಡ್ಬೇಕು ನೋಡಮ್ಮ ಅಲ್ಲಿ. This is not fair, Riya. ನನ್ ಪರಿಶ್ರಮದ ಮೆಟ್ಲುಗಳಿಂದ ಉಳಿಸ್ಕೊಂಡ್ ಬಂದ ಇಮೇಜ್ಗೆಲ್ಲ ಮಸಿ ಬೆಳೆದಿದ್ಯಾ. ನಾನು ಕಷ್ಟಗಳಿಗೆ ಬಲಿಪಶ ಆಗೋಳಲ್ಲ, ಬಲಶಾಲಿ ಆಗೋಳು. ಬ್ಲಡಿ, ಯು ಹ್ಯಾವ್ ನಾಟ್ ಸೀನ್ ದಿ ಎಂಡ್ ಆಫ್ ದಿಸ್. ಅವನ ಹತ್ರ ಏನ್ ಮಾತು? ಬಾ ಅಂಜಲಿ, ಬಾ. ಶಿಟ್. ಹ್ಯಾಪಿ ಆನಿವರ್ಸರಿ. ವಿಶ್ ಯು ದ ಸೇಮ್ ಡಿಯರ್. ಏನ್ ಸ್ಪೆಷಲ್? ಶಾಪಿಂಗ್? Yes, I'm ready. Come, let's go. All right. ಅಯ್ಯೋ, ನನ್ನ ಮೊಬೈಲ್ ಮರ್ತ್ಬಿಟ್ಟೆ. ಒಂದೇ ನಿಮಿಷ ತಗೊಂಬಂದೆ. ಸರಿ ಸರಿ. ರೇಖಾ, ಏನಾಯ್ತು? Oh my God, ರೇಖಾ, ಅಲ್ಲೇ ನಿಲ್ಲು. ಕಮ್ ರೇಖಾ, ಡೋಂಟ್ ವರಿ, ನಾನಿದ್ದೀನಿ. ಸ್ಕೌಂಡ್ರಲ್, ಯಾರೋ ಅದು ಬೆಂಕಿ ಹಾಕಿದ್ದು? ರಾಸ್ಕಲ್, ಆಚೆ ಬಾರೋ.